ಆನೆ ಹೋದರೆ ಮುಗಿಯಲ್ಲ ಮಾನ್ಯರೇ. ವೀಕ್ಷಕರೇ, ಜೀವನ ಅನ್ನೋದು ಕ್ಷಣ ಕ್ಷಣಕ್ಕೂ ಬದಲಾಗ್ತಾ ಇರೋ ಪಯಣ. ಒಂದಾನೊಂದು ಕಾಲದಲ್ಲಿ ಕಂಬಳಿ ಒಳವಾಗಿದ್ದಂತಹ ಜೀವಿ ಇಂದು ಸುಂದರ ಚಿಟ್ಟೆಯಾಗಿ ಹಾರ್ತಾ ಇದೆ. ಹೀಗೆ ರೂಪಾಂತರ ಅನ್ನೋದು ಕೇವಲ ಜೀವಿಗಳಿಗೆ ಮಾತ್ರ ಅಲ್ಲ, ಅದು ಊರುಗಳಿಗೆ, ಇತಿಹಾಸಗಳಿಗೂ ಆಗ್ತಾ ಇರ್ತದೆ. ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಇದು ನಾನು ನಿಮ್ಮ ಕಾರ್ತಿಕ್. ಇವತ್ತು ನಾನು ನಿಮ್ಮ ಮುಂದೆ ಮತ್ತೊಂದು ಹೊಸ ವಿಚಾರವನ್ನು ತಗೊಂಡು ಬರ್ತಿದ್ದೀನಿ. ಅದೇನಪ್ಪ ಅಂತಂದ್ರೆ, ಅದನ್ನ ಹೇಳೋಕ್ಕೂ ಮುಂಚೆ ಯಾರ್ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿರೋ ದಯವಿಟ್ಟು ಅವರು ಧಾರ್ಮಿಕ ಸುದ್ದಿ ಸಮಾಚಾರ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಓಕೆ ವಿಚಾರಕ್ಕೆ ಬರೋಣ. ವೀಕ್ಷಕರೇ, ಅಂದು ಮಹಾಬಲ ಬೆಟ್ಟ ಅಂತ ಕರೆಸ್ಕೊಳ್ತಿದ್ದಂತಹ ಜಾಗ ಇಂದು ಚಾಮುಂಡಿ ಬೆಟ್ಟವಾಗಿ ಹೇಗೆ ಬದಲಾಯಿತು ಅನ್ನೋ ರೋಚಕ ಕಥೆಯನ್ನ ನಾನು ನಿಮಗೆ ಹೇಳ್ತೀನಿ. ಮೈಸೂರಿನ ತಲೆ ಕಿರೀಟ ಅಂತಾನೆ ಕರೆಸಿಕೊಳ್ಳೋ ಚಾಮುಂಡಿ ಬೆಟ್ಟ ನಗರದಿಂದ ಸ್ವಲ್ಪ ದೂರದಲ್ಲೇ ಇದೆ. ನಮ್ಮೆಲ್ಲರ ಆರಾಧ್ಯ ದೇವಿ ಚಾಮುಂಡೇಶ್ವರಿ ನೆಲೆ ಇದು. ಆದರೆ ಸುಮಾರು 12ನೇ ಶತಮಾನದ ಮೊದಲು ಈ ಬೆಟ್ಟಕ್ಕೆ ಚಾಮುಂಡಿ ಬೆಟ್ಟ ಅನ್ನೋ ಹೆಸರು ಇರಲೇ ಇಲ್ಲ. ಆವಾಗ ಇದನ್ನ ಮಹಾಬಲ ಬೆಟ್ಟ ಅಥವಾ ಮಹಾಬಲಚಲ ಅಂತ ಕರೀತಿದ್ರು. ಇಲ್ಲಿ ಮಹಾಬಲ ಅನ್ನೋ ಜೈನ ಯಕ್ಷ ವಾಸ ಮಾಡ್ತಿದ್ದನೆಂಬ ನಂಬಿಕೆಯಿಂದ ಆ ಹೆಸರು ಬಂದಿತ್ತೆಂದು ಹೇಳಲಾಗುತ್ತೆ. ಆ ಕಾಲದಲ್ಲಿ ಮೈಸೂರು ಭಾಗವನ್ನು ಆಳ್ತಿದ್ದ ಗಂಗ ಅರಸರು ಇಲ್ಲಿದ್ದ ಶಿವ ದೇವಾಲಯವನ್ನು ಕಟ್ಟಿಸಿ ಅದಕ್ಕೆ ಮಹಾಬಲೇಶ್ವರ ದೇವಾಲಯ ಅಂತ ಹೆಸರಿಟ್ಟರು. ಆದರೆ ಬೆಟ್ಟ ಮಾತ್ರ ಮಹಾಬಲ ಬೆಟ್ಟ ಅನ್ನೋ ಹೆಸರನ್ನೇ ಉಳಿಸಿಕೊಂಡಿತು. ಆಮೇಲೆ ಚೋಳರು ತಲಕಾಡನ್ನ ವಶಕ್ಕೆ ತೆಗೆದುಕೊಂಡರು. ಗಂಗರ ಆಳ್ವಿಕೆ ಮುಗಿಯಿತು. ನಂತರ ಹೊಯ್ಸಳ ಸಾಮ್ರಾಟ ವಿಷ್ಣುವರ್ಧನ ಚೋಳರನ್ನ ಸೋಲಿಸಿ ಈ ಭಾಗವನ್ನ ತನ್ನ ಆಳ್ವಿಕೆಗೆ ಸೇರಿಸಿಕೊಳ್ತಾನೆ. ಜನ್ಮತಃ ಜೈನನಾಗಿದ್ದ ವಿಷ್ಣುವರ್ಧನ ನಂತರ ವೈಷ್ಣವ ಧರ್ಮವನ್ನು ಸ್ವೀಕರಿಸಿದ್ದ. ಅವನು ಗಂಗರು ಕಟ್ಟಿಸಿದ ಮಹಾಬಲೇಶ್ವರ ದೇವಾಲಯವನ್ನು ಇನ್ನಷ್ಟು ಅಭಿವೃದ್ಧಿಪಡಿಸ್ತಾನೆ. ಆಮೇಲೆ ಈ ಬೆಟ್ಟದ ಇತಿಹಾಸದಲ್ಲಿ ದೊಡ್ಡ ತಿರುವು ಬಂತು. ಜನಪ್ರಿಯ ಕಥೆಯ ಪ್ರಕಾರ ಯದುರಾಯರಿಗೆ ಕನಸಿನಲ್ಲಿ ಚಾಮುಂಡೇಶ್ವರಿ ತಾಯಿ ಕಾಣಿಸಿಕೊಂಡು ಮೈಸೂರಿನಲ್ಲಿ ರಾಜ್ಯ ಸ್ಥಾಪಿಸೋಕೆ ಆಶೀರ್ವಾದ ಮಾಡಿದರಂತೆ. ಇನ್ನೊಂದು ಕಥೆ ಪ್ರಕಾರ ಯದುರಾಯ ಮತ್ತು ಅವರ ಸಹೋದರ ಕೃಷ್ಣರಾಯ ತೀರ್ಥಯಾತ್ರೆ ಮಾಡ್ತಾ ಮೈಸೂರಿಗೆ ಬಂದಿದ್ರು. ಆಗ ಮಾರನಾಯಕ ಅನ್ನೋ ರಾಜನ ದೌರ್ಜನ್ಯದಿಂದ ಜನ ಕಷ್ಟಪಡ್ತಾ ಇದ್ರು. ಯದುರಾಯ ಅವನನ್ನು ಸೋಲಿಸಿ ಮೈಸೂರನ್ನು ಉಳಿಸಿದ. ನಂತರ ಚಾಮುಂಡೇಶ್ವರಿಯನ್ನು ತಮ್ಮ ಕುಲದೈವವಾಗಿ ಆರಾಧಿಸಿ ದೇವಿಗೆ ದೇವಾಲಯ ಕಟ್ಟಿಸಿದರು. ಆ ದಿನದಿಂದ ಮಹಾಬಲ ಬೆಟ್ಟ ಅನ್ನೋ ಹೆಸರು ನಿಧಾನವಾಗಿ ಮರೆಯಾಗ್ತಾ ಚಾಮುಂಡಿ ಬೆಟ್ಟ ಅನ್ನೋ ಹೆಸರು ಜನಪ್ರಿಯ ಆಯಿತು ಅಂತ ಸ್ಥಳೀಯ ಸಂಪ್ರದಾಯ ಹೇಳುತ್ತೆ. ಆದರೆ ಒಂದು ವಿಷಯ, ಚಾಮುಂಡಿ ಬೆಟ್ಟ ಅಂತ ಹೆಸರು ಬದಲಾದರೂ 1000 ವರ್ಷಗಳ ಇತಿಹಾಸ ಹೊತ್ತ ಮಹಾಬಲೇಶ್ವರ ದೇವಾಲಯ ಇವತ್ತಿಗೂ ಅಲ್ಲೇ ಇದೆ. ಚಾಮುಂಡಿ ಬೆಟ್ಟಕ್ಕೆ ಹೋದಾಗ ದೇವಿಯ ದರ್ಶನದ ಜೊತೆಗೆ ಈ ದೇವಾಲಯಕ್ಕೂ ಒಮ್ಮೆ ಭೇಟಿ ಕೊಡಿ. ವೀಕ್ಷಕರೇ, ಇದಾಗಿತ್ತು ಇವತ್ತಿನ ವಿಚಾರ. ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತೇನೆ. ವಿಡಿಯೋ ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ. ಹಾಗೆ ನಿಮ್ಮ ಅನಿಸಿಕೆ ಏನಾದರೂ ಇದ್ದರೆ ದಯವಿಟ್ಟು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ವೀಕ್ಷಕರೇ, ಇದೇ ರೀತಿ ಹೆಚ್ಚು ರೋಚಕ ವಿಚಾರಗಳೊಂದಿಗೆ ನಾನು ನಿಮ್ಮನ್ನ ಭೇಟಿ ಆಗ್ತೇನೆ. ಅಲ್ಲಿಯವರೆಗೆ ಧನ್ಯವಾದಗಳು.